ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಂಪನಿಯನ್ನು ಉಳಿಸಿಕೊಳ್ಳಲು ಮತ್ತೊಂದು ಕಂಪನಿಯ ಬಳಿ ಮಾರಲು ಹೋಗಿದ್ದ. ಆದರೆ ಅಲ್ಲಿ ಅವನಿಗೆ ಸಿಕ್ಕಿದ್ದು ಸಹಾಯವಲ್ಲ, ಅವಮಾನ. ನಿಮಗೆ ಕಾರುಗಳ ಬಗ್ಗೆ ಏನೂ ಗೊತ್ತಿಲ್ಲ, ಈ ಬಿಸ್ನೆಸ್ ಶುರು ಮಾಡಿದ್ದು ನಿಮ್ಮ ಅತಿದೊಡ್ಡ ತಪ್ಪು. ಈ ಮಾತು ಕೇಳಿದ ಆ ವ್ಯಕ್ತಿ ಸುಮ್ಮನೆ ಹಿಂದಿರುಗಲಿಲ್ಲ. ಕೆಲವೇ ವರ್ಷಗಳ ನಂತರ ಅದೇ ಕಂಪನಿಯ ಅತ್ಯಂತ ಪ್ರಸಿದ್ಧ 2 ಬ್ರ್ಯಾಂಡುಗಳನ್ನು ಖರೀದಿಸಿ ಇಡೀ ಜಗತ್ತೇ ತನ್ನ ಸಾಮರ್ಥ್ಯವನ್ನು ತೋರಿಸಿದ. ಆ ವ್ಯಕ್ತಿಯ ಹೆಸರು ಬೇರ್ಯಾರೂ ಅಲ್ಲ, ನಿಮ್ಮ ನೆಚ್ಚಿನ ಭಾರತದ ಬಿಸ್ನೆಸ್ ಐಕಾನ್ ಅಂಡ್ ಟೈಕಾನ್ ಆದಂಥ ರತನ್ ಟಾಟಾ. ಇದು ಕೇವಲ ಒಂದು ಕಾರು ಕಂಪನಿಯ ಕಥೆಯಲ್ಲ, ಇದು ಅವಮಾನವನ್ನು ಸಾಧನೆಯಾಗಿ ಬದಲಾಯಿಸಿದ ಒಂದು ಭಾರತೀಯ ಕಂಪನಿಯ ಕಥೆ. ಬನ್ನಿ ನೋಡೋಣ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಟಾಟಾ ಮೋಟಾರ್ಸ್ನ ಸಂಪೂರ್ಣ ಮಾಹಿತಿಯನ್ನು. 1945 ಭಾರತಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆ ಸಮಯದಲ್ಲಿ ಟಾಟಾ ಇಂಜಿನಿಯರಿಂಗ್ ಆ್ಯಂಡ್ ಲೊಕೊಮೋಟಿವ್ ಕಂಪನಿ ಅಂದರೆ ಟೆಲಿಕೋ ಎಂಬ ಕಂಪನಿ ಆರಂಭವಾಯಿತು. ಆದರೆ ಆಗ ಅವರು ಕಾರುಗಳನ್ನು ತಯಾರಿಸುತ್ತಿರಲಿಲ್ಲ, ರೈಲುಗಳಿಗೆ ಬೇಕಾಗುವ ಲೊಕೊಮೋಟಿವ್ಗಳು ಮತ್ತು ಭಾರೀ ಯಂತ್ರಗಳನ್ನು ನಿರ್ಮಿಸುತ್ತಿದ್ದರು. ಭಾರತದ ಸ್ವಾತಂತ್ರ್ಯ ಪಡೆದ ನಂತರ ದೇಶದ ಅಭಿವೃದ್ಧಿಗೆ ಸಾವಿರಾರು ಟ್ರಕ್ಗಳ ಅಗತ್ಯವಿತ್ತು. ಆ ಅವಕಾಶವನ್ನು ಗುರುತಿಸಿದ ಟೆಲಿಕೋ ವಾಣಿಜ್ಯ ವಾಹನಗಳ ತಯಾರಿಕೆಗೆ ಪ್ರವೇಶಿಸಿತು. ನಿಧಾನವಾಗಿ ಭಾರತದ ರಸ್ತೆಗಳಲ್ಲಿ ಟಾಟಾ ಟ್ರಕ್ಗಳು ಕಾಣಿಸಿಕೊಳ್ಳಲು ಆರಂಭಿಸಿದವು. ಕೆಲವೇ ವರ್ಷಗಳಲ್ಲಿ ಟಾಟಾ ಮೋಟಾರ್ಸ್ ಭಾರತದ ಅತಿದೊಡ್ಡ ಟ್ರಕ್ ತಯಾರಿಕಾ ಕಂಪನಿಯಾಗಿ ಬೆಳೆಯಿತು. 1990ರ ದಶಕ. ಭಾರತದಲ್ಲಿ ಮಾರುತಿ, ಹುಂಡೈ ಮುಂತಾದ ಕಂಪನಿಗಳು ಬೆಳೆಯುತ್ತಿದ್ದವು. ಆದರೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇತ್ತು: ಭಾರತ ತನ್ನದೇ ಆದ ಕಾರನ್ನು ತಯಾರಿಸಲು ಸಾಧ್ಯವಿಲ್ಲವೇ? ಆ ಕನಸು ಕಂಡವರು ರತನ್ ಟಾಟಾ. ಅವರು ಹೇಳಿದರು, ನಾವು ಭಾರತೀಯರಿಗಾಗಿ ಭಾರತೀಯ ಕಾರನ್ನು ನಿರ್ಮಿಸಬೇಕು. ಈ ಕನಸಿನ ಫಲವೇ ಟಾಟಾ ಇಂಡಿಕಾ. 1998ರಲ್ಲಿ ಇಂಡಿಕಾ ಬಿಡುಗಡೆಯಾಯಿತು. ಆರಂಭದಲ್ಲಿ ಜನರು ಕಾರನ್ನು ಖರೀದಿಸಿದರು, ಆದರೆ ಕೆಲವೇ ತಿಂಗಳಲ್ಲಿ ದೂರುಗಳು ಬರತೊಡಗಿದವು. ಮೈಲೇಜ್ ಸಮಸ್ಯೆ, ಗುಣಮಟ್ಟದ ಸಮಸ್ಯೆ, ಮಾರಾಟ ಕುಸಿತ. ಕಂಪನಿಗೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಉಂಟಾಯಿತು. ಅನೇಕರ ಅಭಿಪ್ರಾಯ, ಟಾಟಾ ಕಾರುಗಳ ವ್ಯವಹಾರ ಬಿಡಬೇಕು. ನಷ್ಟ ಹೆಚ್ಚಾಗುತ್ತಿದ್ದ ಕಾರಣ ರತನ್ ಟಾಟಾ ತಮ್ಮ ಕಾರುಗಳ ವಿಭಾಗವನ್ನು ಫೋರ್ಡ್ ಕಂಪನಿಗೆ ಮಾರಲು ನಿರ್ಧರಿಸಿದರು. ಅಮೆರಿಕದಲ್ಲಿ ಫೋರ್ಡ್ ಅಧಿಕಾರಿಗಳ ಜೊತೆ ಸಭೆ ನಡೆಯಿತು. ಸಭೆಯ ವೇಳೆ ಫೋರ್ಡ್ನ ಒಬ್ಬ ಹಿರಿಯ ಅಧಿಕಾರಿ ಹೀಗೆ ಹೇಳಿದರು: ನಿಮಗೆ ಕಾರು ತಯಾರಿಸುವುದು ಗೊತ್ತಿಲ್ಲ. ಈ ವ್ಯವಹಾರ ಆರಂಭಿಸಿದ್ದು ನಿಮ್ಮ ದೊಡ್ಡ ತಪ್ಪು. ನಾವು ಇದನ್ನು ಖರೀದಿಸಿದರೆ ನಿಮಗೆ ಸಹಾಯ ಮಾಡಿದಂತೆ. ಈ ಮಾತು ರತನ್ ಟಾಟಾ ಅವರಿಗೆ ತುಂಬ ನೋವು ಉಂಟು ಮಾಡಿತು. ಸಭೆ ಮುಗಿದ ನಂತರ ಯಾವುದೇ ಒಪ್ಪಂದ ಮಾಡದೆ ಭಾರತಕ್ಕೆ ಹಿಂದಿರುಗಿದರು. ಆ ದಿನ ಅವರು ಒಂದು ನಿರ್ಧಾರ ತೆಗೆದುಕೊಂಡರು: ಕಂಪನಿಯನ್ನು ಮಾರುವುದಿಲ್ಲ, ಇನ್ನೂ ಉತ್ತಮ ಕಾರುಗಳನ್ನು ನಿರ್ಮಿಸುತ್ತೇವೆ. ಭಾರತಕ್ಕೆ ಬಂದ ನಂತರ ಟಾಟಾ ಮೋಟಾರ್ಸ್ ತನ್ನ ಎಲ್ಲ ಗಮನವನ್ನು ಗುಣಮಟ್ಟದ ಮೇಲೆ ಕೇಂದ್ರೀಕರಿಸಿತು. ಇಂಡಿಕಾ ಅನ್ನು ಸುಧಾರಿಸಿತು, ಹೊಸ ಮಾದರಿಗಳನ್ನು ಬಿಡುಗಡೆ ಮಾಡಿತು. ನಿಧಾನವಾಗಿ ಗ್ರಾಹಕರ ವಿಶ್ವಾಸ ಮತ್ತೆ ಹೆಚ್ಚಾಯಿತು, ಮಾರಾಟವೂ ಹೆಚ್ಚಾಯಿತು. ಕಂಪನಿ ಮತ್ತೆ ಲಾಭದತ್ತ ಸಾಗತೊಡಗಿತು. ಹಾಗೆ ಸಾಗುತ್ತಾ 2008 ಜಾಗತಿಕ ಆರ್ಥಿಕ ಕುಸಿತ. ಫೋರ್ಡ್ ಕಂಪನಿ ಆರ್ಥಿಕ ಸಂಕಷ್ಟದಲ್ಲಿತ್ತು. ಅದೇ ಸಮಯದಲ್ಲಿ ಫೋರ್ಡ್ ತನ್ನ ಐಷಾರಾಮಿ ಬ್ರ್ಯಾಂಡ್ಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರನ್ನು ಮಾರಲು ನಿರ್ಧರಿಸಿತು. ಈ ಬಾರಿ ಖರೀದಿಸಲು ಬಂದಿದ್ದು ನಮ್ಮ ಹೆಮ್ಮೆಯ ಟಾಟಾ ಮೋಟಾರ್ಸ್. ಸುಮಾರು $2.3 ಬಿಲಿಯನ್ ನೀಡಿ ಟಾಟಾ ಮೋಟಾರ್ಸ್ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರನ್ನು ಖರೀದಿಸಿತು. ಅದೇ ಸಭೆಯಲ್ಲಿ ಫೋರ್ಡ್ ಅಧಿಕಾರಿಗಳು ರತನ್ ಟಾಟಾಗೆ ಹೇಳಿದರು: ನೀವು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಖರೀದಿಸುವ ಮೂಲಕ ನಮಗೆ ದೊಡ್ಡ ಸಹಾಯ ಮಾಡಿದ್ದೀರಿ ಎಂದು. ಇದು ಇತಿಹಾಸದ ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದಾಯಿತು. ಒಮ್ಮೆ ಅವಮಾನ ಮಾಡಿದ ಕಂಪನಿಯೇ ನಂತರ ಟಾಟಾಗೆ ಗೌರವ ಸಲ್ಲಿಸಿತು. ಹಾಗೆ ರತನ್ ಟಾಟಾ ಅವರ ಮತ್ತೊಂದು ದೊಡ್ಡ ಕನಸಾದಂಥ ಟಾಟಾ ನ್ಯಾನೋ. ಪ್ರತಿಯೊಬ್ಬ ಭಾರತೀಯ ಕುಟುಂಬಕ್ಕೂ ಕೈಗೆಟುಕುವ ಬೆಲೆಯಲ್ಲಿ ಕಾರು ಸಿಗಬೇಕೆನ್ನುವ ಕನಸು ವಿಶ್ವದ ಅಗ್ಗದ ಕಾರು ಎಂದು ಪರಿಚಯವಾಯಿತು. ಆದರೆ ಜನರು ಅದನ್ನು ಅಗ್ಗದ ಕಾರು ಎಂದು ನೋಡಿದರು. ಆಕರ್ಷಣೆ ಕಡಿಮೆಯಾಯಿತು, ಮಾರಾಟ ನಿರೀಕ್ಷೆಯಷ್ಟು ಆಗಲಿಲ್ಲ. ನ್ಯಾನೋ ಯಶಸ್ವಿಯಾಗಿದ್ದರೂ ಅದು ಭಾರತದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರಯೋಗವಾಗಿ ಉಳಿಯಿತು. ಅದೇ ಟಾಟಾ ಮೋಟಾರ್ಸ್ ಇಂದು ಸಂಪೂರ್ಣವಾಗಿ ಬದಲಾಗಿದೆ. ನೆಕ್ಸಾನ್, ಪಂಚ್, ಹ್ಯಾರಿಯರ್, ಸಫಾರಿ, ಕ್ರ್ಯೂ ಮುಂತಾದ ಭಾರತದ ಎಲೆಕ್ಟ್ರಿಕ್ ವಾಹನಗಳನ್ನು ಮಾರುಕಟ್ಟೆಯಲ್ಲಿ ತರುತ್ತಿದೆ. ನೆಕ್ಸಾನ್ ಇವಿ, ಪಂಚ್ ಇವಿ, ಟಿಯಾಗೊ ಇವಿ ಮುಂತಾದ ಮಾದರಿಗಳು ಮೂಲಕ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಇಂದು ಟಾಟಾ ಮೋಟಾರ್ಸ್ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಹಲವು ದೇಶಗಳಲ್ಲಿ ತನ್ನ ವಾಹನಗಳನ್ನು ಮಾರಾಟ ಮಾಡುತ್ತಿದೆ. ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕೂಡ ಟಾಟಾ ಮೋಟಾರ್ಸ್ ಅಧೀನದಲ್ಲೇ ಕಾರ್ಯನಿರ್ವಹಿಸುತ್ತಿದೆ. ಒಮ್ಮೆ ಮುಚ್ಚುವ ಹಂತಕ್ಕೆ ಬಂದಿದ್ದ ಕಂಪನಿ ಇಂದು ಜಾಗತಿಕ ಆಟೋಮೊಬೈಲ್ ಕ್ಷೇತ್ರದ ಪ್ರಮುಖ ಹೆಸರಾಗಿದೆ. ಟಾಟಾ ಮೋಟಾರ್ಸ್ನ ಕಥೆ ನಿಮಗೆ ಒಂದು ವಿಷಯ ತಿಳಿಸುತ್ತದೆ: ಅವಮಾನವೇ ಅಂತ್ಯವಲ್ಲ, ಕೆಲವೊಮ್ಮೆ ಅದು ನಮ್ಮ ದೊಡ್ಡ ಯಶಸ್ಸಿನ ಆರಂಭವಾಗಿರುತ್ತದೆ. ರತನ್ ಟಾಟಾ ಸೋಲನ್ನು ಒಪ್ಪಿಕೊಂಡಿದ್ದರೆ ಇಂದು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಭಾರತದಾಗುತ್ತಿರಲಿಲ್ಲ. ಒಂದು ನಿರ್ಧಾರ, ಒಂದು ಆತ್ಮವಿಶ್ವಾಸ ಮತ್ತು ಒಂದು ಕನಸು ಒಂದು ಕಂಪನಿಯ ಇತಿಹಾಸವನ್ನೇ ಬದಲಾಯಿಸಿತು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇಂತಹ ಬಿಸ್ನೆಸ್ ಯಶೋಗಾಥೆ ಸಕ್ಸಸ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಂಪನಿಯ ಸಕ್ಸಸ್ ಸ್ಟೋರಿಯೊಂದಿಗೆ ಸಿಗೋಣ. ಧನ್ಯವಾದಗಳು.